ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರ ಪತ್ತಿನ ಸಹಕಾರ ಸಂಘ ಹಾಸನ ಮತ್ತು ಚಿಕ್ಕಮಗಳೂರು ವಿಭಾಗದ ಸಂಘದ ನೂತನ ಶಾಖಾ ಕಚೇರಿ ಉದ್ಘಾಟನಾ ಸಮಾರಂಭವನ್ನು ನಗರದ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗದ ಕಟ್ಟಡದಲ್ಲಿ ಆಯೋಜಿಸಲಾಗಿತ್ತು. ಗಣ್ಯರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಡಿಸಿ ಜಗದೀಶ್ ಕುಮಾರ್ ಅವರು ಮಾತನಾಡಿ, ಸಂಘಟನೆಗಳು ಯಾಕೆ ಬೇಕು, ಉದ್ದೇಶಗಳನ್ನು ಮತ್ತು ಅದರ ಲಾಭಗಳೇನು ಎಂಬುದರ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರ ಪತ್ತಿನ ಸಹಕಾರ ಸಂಘ ಹಾಸನ ಬ್ರಾಂಚ್ ಎಂದು ಇಲ್ಲಿ ಓಪನ್ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ ತರ್ತಕ್ಕಂಥ ವಿಚಾರ. ಸಂಘಗಳು ಯಾಕೆ ಬೇಕಾಗ್ತವೆ ಅಂತ ಅಂದಾಗ, ನಾವು ಯಾರೂ ಅಲ್ಲ, ಏಕಾಂಗಿಗಳಲ್ಲ, ನಮಗೆ ಒಬ್ರಿಗೊಬ್ರಿಗೆ ನಮಗೆ ನಾವೇ ಸಪೋರ್ಟ್ ಆಗಿರ್ತೀವಿ, ಸಾಥ್ ಕೊಡ್ತೀವಿ ಅಂತಕ್ಕಂಥ ಜನ ಎಲ್ಲಿ ಇರ್ತಾರೋ ಅಲ್ಲಿ ಸಂಘಟನೆಗಳು ಪ್ರಾರಂಭ ಆಗ್ತವೆ. ಅವಾಗ ನಾವು ಯಾರು ಹಂಗೂ ಇಲ್ಲದೇ ನಮ್ಮದೇ ಆದಂಥ ಒಂದು ಸಂಘಟನೆ ಜೊತೆಯಲ್ಲಿ ನಾವು ಕೈ ಜೋಡಿಸ್ಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಆ ಸಂಘಟನೆಗೋಸ್ಕರಾಗಿ ನಾವಿರ್ತೀವಿ, ನಮಗಾಗಿ ಸಂಘಟನೆ ಇರುತ್ತೆ ಅಂತಕ್ಕಂಥ ಧೈರ್ಯ ಇತ್ತು ಅಂತಂದರೆ ನಾವು ನಮ್ಮ ದಿನನಿತ್ಯದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಮಗೆ ಅನಾನುಕೂಲ ಆದಂಥ ಸಂದರ್ಭಗಳಲ್ಲಿ ಅದು ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಮಾರಲ್ ಸಪೋರ್ಟ್ ಆಗಿರ್ಬೋದು, ಸಂಘಟನೆಗಳು ಅದು ಎರಡು ತುಂಬಿಕೊಡ್ತವೆ ವ್ಯಕ್ತಿಗೆ. ಹೋರಾಟಗಾರರು ಮತ್ತು ಕಾರ್ಮಿಕರ ಮುಖಂಡರಾದ ರಾಧಾ ಸುಂದರೇಶ್ ಅವರು ಮಾತನಾಡಿ, ಯಾವುದೇ ಒಂದು ಸಂಘವನ್ನು ಕಟ್ಟುವುದು ಬಹಳ ಸುಲಭ, ಆದರೆ ಅದನ್ನು ಮುನ್ನಡೆಸಿಕೊಂಡು ಹೋಗುವುದು ಬಹಳ ಕಷ್ಟ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಸಂಘವನ್ನು ನಡೆಸಿಕೊಂಡು ಹೋಗಿ ಎಂದು ಶುಭ ಹಾರೈಸಿದರು. ಯಾವುದೇ ಒಂದು ಸಂಘನ ಕಟ್ಟೋದು ಸುಲಭ, 4 ಜನ ಸೇರಿ ಒಂದಿಷ್ಟು ದುಡ್ಡು ಹಾಕಿ ಕಟ್ಬಿಡ್ಬೋದು. ಮುಂದಕ್ಕೆ ನಡೆಸ್ಕೊಂಡು ಹೋಗೋದು ಇದೆಯಲ್ಲ, ಅದು ಬಹಳ ಕಷ್ಟ. ಅದು ಮುಳ್ಳಿನ ಹಾಸಿಗೆ, ಯಾವುದು ಸುಪ್ಪತ್ತಿಗೆ ಅಲ್ಲ. ಪ್ರತಿ ಸಂದರ್ಭದಲ್ಲೂ ಜನರ ಹತ್ರನೂ ಬಯಸ್ಕೋಬೇಕು, ಮನೆಯವ್ರ ಹತ್ರನೂ ಬಯಸ್ಕೋಬೇಕು. ಜೊತೆಗೆ ವ್ಯವಹಾರ ಕರೆಕ್ಟಾಗಿ ಆದರೆ ಸರಿ. ಯಾರು ಮೋಸ ಮಾಡಿದ್ರು, ಯಾರು ಜವಾಬ್ದಾರಿ ತಗೊಂಡಿರ್ತಾರೋ ಅವ್ರ ತಲೆ ಮೇಲೆ ಬರ್ತದೆ. ಹಾಗಿದ್ದಾಗ ಅದು ಹಣಕಾಸಿನ ವ್ಯವಹಾರ ಅಂದಾಗ ಭಾಳ ಹುಷಾರಾಗಿರ್ಬೇಕು. ಒಂದು ನೀವು ಏನು ಇಲ್ದಲೇ ಇದ್ರೂ ಕೆಟ್ಟ ಹೆಸರು ಕೇಳಬೇಕಾಗುತ್ತೆ. ಏನೋರು ಇದ್ರೂ ಕೂಡ ಒಳ್ಳೇದು ಮಾಡಿರುವಂತ ಯಾರು ಕೂಡ ಸಭಾಸ್ಗಿರಿ ಕೊಡೋದು ಕಡಿಮೆ. ಇದರಲ್ಲಿ ಏನಾದ್ರು ಒಂದು ಸಣ್ಣ ಪಿನ್ ಪಾಯಿಂಟ್ ಮೋಸ ಆದ್ರೂ ಮೋಸ ಆಯ್ತು ಅಂತ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಹಾಯಕ ಆಡಳಿತಾಧಿಕಾರಿ ಮಂಜಣ್ಣ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರ ಪತ್ತಿನ ಸಹಕಾರ ಸಂಘದ ಹಾಸನ ಮತ್ತು ಚಿಕ್ಕಮಗಳೂರು ವಿಭಾಗದ ಅಧ್ಯಕ್ಷರಾದ ಜಯಾನಂದ, ನಿರ್ದೇಶಕರಾದ ರಾಜಪ್ಪ, ಮರುಳಸಿದ್ದಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.